ಹಿಮಾಲಯದ ಕಿರೀಟ ಮೌಂಟ್ ಎವರೆಸ್ಟ್. ಟಿಬೆಟಿಯನ್ರು ಅದನ್ನು ಕರೆಯೋದು ಚೋಮೋಲುಂಗ್ಮ ಅಂತ ಕರೀತಾರೆ. ನೇಪಾಳಿಗಳು ಅದನ್ನು ಸಾಗರ ಮಾತಾ ಅಂತ ಕರೀತಾರೆ. ಇದು ಹೆಸರು ಹೇಗೆ ಬಂದದ್ದು ಅಂದ್ರೆ 1956ರಲ್ಲಿ ಭಾರತದ ಸರ್ವೇಯರ್ ಜನರಲ್ ಆಗಿದ್ದಂತ ವಾಗ್ ಪ್ರಪಂಚದ ಅತ್ಯುನ್ನತ ಶಿಖರವನ್ನು ಮೌಂಟ್ ಎವರೆಸ್ಟ್ ಕರೀಬೇಕು ಅಂತ ಸೂಚನೆ ಮಾಡಿದ. ಯಾಕೆ ಹೇಳ್ದ? ಇವನ್ಕಿಂತ ಮೊದಲಿದ್ದವರು ಕರ್ನಲ್ ಜಾರ್ಜ್ ಎವರೆಸ್ಟ್ ಅನ್ನೋರು ಸರ್ವೇಯರ್ ಜನರಲ್ ಆಗಿದ್ರು. ಆತ ದೊಡ್ಡ ಕೆಲಸ ಮಾಡಿದ್ದಾನೆ, ಅವನ ಹೆಸರಿಗೋಸ್ಕರ ಇರಲಿ ಅಂತ ಹೇಳಿ ಅತ್ಯಂತ ಎತ್ತರದ ಶಿಖರವನ್ನ ಮೌಂಟ್ ಎವರೆಸ್ಟ್ ಕರೀಬೇಕು ಅಂದ್ರು. ಆಗ ನೇಪಾಳಿಗಳು, ಟಿಬೆಟಿಯನ್ರು, ಚೀನಿಯರು ಬೇಕಾದಷ್ಟು ಗಲಾಟೆ ಮಾಡಿದ್ರು, ಬೇಡ ಇದು ಅಂತ. ಆದರೆ ರಾಯಲ್ ಜಿಯೋಗ್ರಾಫಿಕಲ್ ಸೊಸೈಟಿ 1857ರಲ್ಲಿ ಇದೇ ಹೆಸರಿರಲಿ ಅಂತ ಆಯ್ತು. ಹಾಗಾಗಿ ಸಾಗರ ಮಾತಾ ಇಂಗ್ಲಿಷ್ ಹೆಸರನ್ನು ಪಡ್ಕೊಂಡ್ಲು, ಮೌಂಟ್ ಎವರೆಸ್ಟ್ ಅಂತ. ತೇನ್ಸಿಂಗ್ ನೋರ್ಕೆ ಈ ನೇಪಾಳದಲ್ಲಿ ಭೋತಿಯಾ ಅಂತ ಒಂದು ಜನಾಂಗ ಇದೆ. ಆ ಜನಾಂಗದ ಶರ್ಪಾ ಸಮುದಾಯಕ್ಕೆ ಸೇರಿದವನು. ಪುಟ್ಟ ಮಗು ಆಗಿದ್ದಾಗಿನಿಂದ ಹಿಮಾಲಯದ ಪಕ್ಕದಲ್ಲೇ ಬೆಳೆದವನು. ಪರ್ವತ ನೋಡ್ತಾ ನೋಡ್ತಾ ಅದನ್ನು ಏರಬೇಕು ಅಂತ ಕನಸು ಕಂಡವನು. ಅವನ ತಾಯಿ ತೇನ್ಸಿಂಗಿಗೆ ದಿನ ಹೇಳ್ತಿದ್ಲಂತೆ, ಆ ಎವರೆಸ್ಟ್ ನೋಡೋ, ಹತ್ಬೇಕು ಅದನ್ನ ಹತ್ಬೇಕು ನೀನು ಅಂತ ಹೇಳೋಳು. ದಿನ ಕೇಳಿ ಕೇಳಿ ಎಷ್ಟು ಅಭ್ಯಾಸ ಆಗಿತ್ತು ಹುಡುಗನಿಗೆ ಅಂತಂದ್ರೆ, ಅಭ್ಯಾಸ ನಿಧಾನಕ್ಕಾಗಿ ಛಲ ಆಯಿತು, ಜೀವನದ ಗುರಿನೇ ಆಯಿತು. ಅವನ ಪರಿಶ್ರಮ ಮಿತಿನೇ ಇಲ್ಲ. ಎಷ್ಟು ಕಷ್ಟಪಡ್ತಿದ್ದ ಅಂದ್ರೆ, ಶರ್ಪಾಜ್ ಅಂದ್ರೆ ಏನು? ಯಾರು ಹತ್ತಾರೋ ಮೇಲೆ ಬೆಟ್ಟ ಹತ್ತಾರಲ್ಲ, ಅವ್ರ ಸಾಮಾನೆಲ್ಲ ಹೊತ್ಕೊಂಡು ಹೋಗೋದು, ಭಾರ ಹೊತ್ಕೊಂಡು ಪರ್ವತಾರೋಹಿಗಳಿಗೆ ಸಹಾಯ ಮಾಡೋದು. ಆದ್ರೆ ಮುಂದೆ ಅವನು ಎಷ್ಟು ಬುದ್ಧಿವಂತ ಇದ್ದ ಅಂದ್ರೆ, ಯಾವ ದಾರಿಗೆ ಹೋದ್ರೆ ಹತ್ಬೋದು, ಯಾವ ದಾರಿ ಕಷ್ಟ ಆಗ್ತದೆ ಅಂತ ಎಲ್ಲ ಗೊತ್ತಾಗಿರೋದ್ರಿಂದ ಅವನ ಸಿರ್ದಾರ್ ಅಂತ ಕರೆದ್ರು. ಸರ್ದಾರ್ ಅಲ್ಲ, ಸಿರ್ದಾರ್ ಅಂದ್ರೆ ಅವನು ಭಾರ ಹೊರಲ್ಲ. ಈಗ ಅವನು ಪರ್ವತಾರೋಹಿ ಅಷ್ಟೇ ಅಲ್ಲ, ಹತ್ತಿ ಹೋಗೋರಿಗೆ ಮಾರ್ಗದರ್ಶಿ ಅವನು. 1952ರೊಳಗೆ ಒಂದು ಸ್ವಿಟ್ಜರ್ಲ್ಯಾಂಡ್ ಇಂದ ಒಂದು ತಂಡ ಬಂದಿತ್ತು, ಅವರೊಂದಿಗೆ ಎವರೆಸ್ಟ್ ಏರೋದಕ್ಕೆ ಹೊರಟ. ಇದೇನು 1000 ಅಡಿ ಇದೆ ಮೌಂಟ್ ಎವರೆಸ್ಟ್ ಮುಟ್ಟೋದಕ್ಕೆ ಅನ್ನುವಾಗ ಜೋರಾಗಿ ಹಿಮಗಾಳಿ ಬೀಸೋಕೆ ಶುರು ಆಯ್ತು. ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ವಾಪಸ್ ಬಂದ್ರು ಪ್ರಯತ್ನ ತಪ್ಪಿಸಿ. ವರ್ಷ ಜಾನ್ ಹಂಟ್ ಅವ್ರ ನೇತೃತ್ವದಲ್ಲಿ ಮತ್ತೊಂದು ಎವರೆಸ್ಟ್ ಅಭಿಯಾನ ನಡೀತು. ಬಹಳ ಕಷ್ಟದ ಪ್ರಯಾಣ. ಮೊದಲನೇ ತಂಡದಲ್ಲಿ ಬಹುದೊಡ್ಡ ಭೌತ ವಿಜ್ಞಾನಿ ಬಾಡಿ ಲಾನ್ ಅಂತ ಒಬ್ರು, ಇನ್ನೊಬ್ಬ ವೈದ್ಯ ಚಾರ್ಲ್ಸ್ ಇವಾನ್ಸ್ ಅಂತ, ಇವ್ರು ಹತ್ತಬೇಕು. ಮೊದಲನೇ ತಂಡದಲ್ಲಿ ಇವ್ರು ಇರಬೇಕು. ಅವನ ಮೇಲೆ ಹೋದ್ರು. ಇನ್ನು ಕೇವಲ 300 ಅಡಿ ಇತ್ತು ಎವರೆಸ್ಟ್ ಶಿಖರ. ಇರುವಾಗ ಆ ಇವಾನ್ಸ್ ಆಕ್ಸಿಜನ್ ಎಲ್ಲ ಆಮ್ಲಜನಕ ಮುಗಿದೋಯ್ತು. ವಾಪಸ್ ಬಂದ್ರು. ಅವಾಗ ಏನ್ ಮಾಡ್ತಾರೆ ಗೊತ್ತಾ? ಮೊದಲನೇ ತಂಡದವ್ರು ಹತ್ತೋಕಾಗದೆ ಎರಡನೇ ತಂಡದವ್ರು ಹೋಗ್ಬೇಕು ಅಂತ ಇರುತ್ತೆ. ಆ ಎರಡನೇ ತಂಡದಲ್ಲಿ ಇದ್ದವರು ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್. ಮುಂದುವರೆದ್ರಿ ಇವರು. ಏನ್ ಹಠ ಇಬ್ಬರದು ಅಂದ್ರೆ, ಮುಂದೆ 600 ಅಡಿ ಹತ್ತೋದಕ್ಕೆ ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, 5.5 ತಾಸು ತಗೊಂಡಿದ್ದಾರೆ. ಆ ಹಿಮಗಾಳಿ ಬಿರುಸು ಕಾಲು ಒಳಗೆ ಸೇರ್ಕೊಂಡ್ಬಿಡುತ್ತದೆ, ಹೊರಗೆ ಬಿಡಿಸೋಕ್ಕಾಗಲ್ಲ. ಅಂಥದ್ದನ್ನು 5.5 ಗಂಟೆಗಳ ಕಾಲ 600 ಅಡಿ ಕ್ರಮಿಸಿ ಕೊನೆಗೆ 1953ನೇ ಮೇ ತಿಂಗಳಲ್ಲಿ 29ನೇ ತಾರೀಕು ಬೆಳಗ್ಗೆ 11:30ಕ್ಕೆ ಪ್ರಪಂಚದ ತುತ್ತ ತುದಿಯನ್ನು ಏರಿ ಎವರೆಸ್ಟ್ ಏರಿದಂಥ ಮೊಟ್ಟ ಮೊದಲ ಮನುಷ್ಯರು ಅಂತ ದಾಖಲೆ ನಿರ್ಮಾಣ ಮಾಡಿದರು. ಇದು ಚಂದ. ಮುಂದೇನಾಯ್ತು? ಕೆಳಗಿಳಿದು ಬಂದಲ್ಲ, ಮೌಂಟ್ ಎವರೆಸ್ಟ್ ಏರ್ ಬಂದು ತೇನ್ಸಿಂಗ್ ಕೆಳಗೆ ಬಂದ ಮೇಲೆ ಬಿಕ್ಕಿ ಅಳ್ತಾ ಇದ್ದಂತೆ. ಅವನು ಸಂದರ್ಶನ ಮಾಡೋಕೆ ಪತ್ರಕರ್ತರು ಬಂದಿದ್ದಾರೆ. ಅಳ್ತಾ ಇದ್ದಾನೆ ಅವನು, ಬಿಕ್ಕಿ ಅಳ್ತಾನಂತೆ. ಯಾಕೆ ಅಳ್ತೀಯಪ್ಪ, ನೀನು ಗೆದ್ದುಬಿಟ್ಟಿಯಲ್ಲೋ, ಮೌಂಟ್ ಎವರೆಸ್ಟ್ ಹತ್ತಿದೆಯಾ ಅಂತ ಹೇಳಿದಂತೆ. ಎವರೆಸ್ಟ್ ಏರುವುದು ನನ್ನ ಜೀವನದ ಅತ್ಯಂತ ಉನ್ನತವಾದ ಗುರಿಯಾಗಿತ್ತು. ಈಗ ಅದ್ರ ಏರಿ ಆಯ್ತು, ಈಗ ಇನ್ನು ನನಗೆ ಮತ್ತೇನು ಗುರಿ ಬಂತು ಅಂತ ಕೇಳ್ದ. ಇದಕ್ಕಿಂತ ದೊಡ್ಡ ಗುರಿ ಯಾವುದೂ ಇಲ್ಲ. ದುಃಖ ಆಗೋದು ಅದು ನನಗೆ. ಇದು ಹತ್ತಿರದ ಗುರಿ ಹತ್ಬಿಟ್ಟಿದ್ದೀನಿ, ಇನ್ನು ಮುಂದೆ ಜೀವನಕ್ಕೆ ಗುರಿ ಇಲ್ಲದೆ ಬದುಕಬೇಕಲ್ಲ ನಾನು ಅಂತ ಒದ್ದಾಡಿದ್ದಂತೆ. ಸಾಧನೆಗಳು ಹೇಗೆ ಬೆಳಿತಾವ್ ನೋಡಿ ಸ್ನೇಹಿತರೆ. ಮುಂದೆ ಅವನ ಆಸೆ ಇತ್ತಲ್ಲ, ಮೌಂಟ್ ಎವರೆಸ್ಟ್ ಒಂದೇ ಸಲ ಹತ್ತಬಾರದು ಅಂತ ಹೇಳಿ. ತಮಾಷೆ ಅಂದ್ರೆ, ಹಿಲರಿ ಮಗ ಪೀಟರ್ ಅನ್ನೋನು, ತೇನ್ಸಿಂಗ್ನ ಮಗ ಜಾಮ್ಲಿಂಗ್ ತೇನ್ಸಿಂಗ್ ಅನ್ನೋರು ಇಬ್ಬರು ಜೊತೆಯಾಗಿ ತಮ್ಮ ತಮ್ಮ ತಂದೆಯರು ಹತ್ತಿದ್ರಲ್ಲ ಎವರೆಸ್ಟ್, ಸರಿಯಾಗಿ 50 ವರ್ಷದ ನಂತರ 2003ರಲ್ಲಿ ಇಬ್ಬರು ಮಕ್ಕಳು ಎವರೆಸ್ಟ್ ಅನ್ನು ಏರಿ ಅವ್ರ ಸಾಧನೆಯನ್ನು ಮುಂದುವರಿಸಿದರು. ಇದು ನಾನು ದಯವಿಟ್ಟು ನಿಮ್ಮ ಮೇಲೆ ಅಪೇಕ್ಷೆ ಮಾಡೋದಿಷ್ಟು, ಮಕ್ಕಳಲ್ಲಿ ಕನಸಿನ ಬೀಜಗಳನ್ನು ಬಿತ್ತಿದ್ರೆ ಮುಂದೆ ಅವು ಸಾಧನೆಯ ಫಲಗಳನ್ನು ಕೊಡ್ತವೆ. ಬಿತ್ತದೇ ಹೋದರೆ ಬೆಳೆ ಹೇಗೆ ಬಂದಿತ್ತು ಸ್ವಾಮಿ? ಹಿರಿಯರಾದ ನಮ್ಮ ಕರ್ತವ್ಯ ಅಂದ್ರೆ ಮಕ್ಕಳೊಳಗೆ ನಿರಾಸೆಯನ್ನ, ಅತೃಪ್ತಿಯನ್ನ ತುಂಬೋ ಬದಲು ಸಾಧನೆಯ ಛಲವನ್ನ, ಉದಾತ್ತತೆಯನ್ನ, ಪ್ರೀತಿಯನ್ನ, ಲೋಕ ಸ್ನೇಹವನ್ನು ತುಂಬಬೇಕು. ಹಾಗಾದಾಗ ಮಾತ್ರ ನಮ್ಮ ನಾಳೆಗಳು ಕೂಡ ಸುಂದರವಾಗ್ತವೆ.